ನಮಸ್ಕಾರ ಎಲ್ಲರಿಗೂ. ಏನ್ ಸರ ಇದು ಬಿಗ್ ಬಾಸ್ ಚಿತ್ರ ಇಟ್ಟಿರಿ, ಏನ್ ಹೇಳಕ್ ಹೊಂಟಿರಿ ಅಂತ ಕೇಳ್ಬೇಡ್ರಿ. ಇಲ್ಲಿ ನಮಗೆ ಎಕ್ಸಾಮ್ ಬೇಕಾಗಿರ್ತಕ್ಕಂಥ ಒಂದು ವಿಶೇಷವಾದ ಮಾಹಿತಿ ಈ ಬಿಗ್ ಬಾಸ್ನಾಗ ಐತಿ. ಏನಪ್ಪಾ ಅಂತ ಕೇಳಿದ್ರೆ, ಮೊನ್ನೆ ಈ ಒಂದು 4 ದಿನದ ಹಿಂದೆ ಬಿಗ್ ಬಾಸ್ ಅನ್ನ ಬಂದ್ ಮಾಡಿಸಿದ್ರು. ಏನ್ ಮಾಡಿಸಿದ್ರು? ಟರ್ಮಿನೇಟ್ ಮಾಡಿಸಿದ್ರು. ಏನ್ ಕಾರಣ ಅಂತಂದ್ರ, ಬಿಗ್ ಬಾಸ್ ದವರು ಏನ್ ಮಾಡಿದ್ರು ಅಂತಂದ್ರ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ದವ್ರದ್ದು ರೆಗ್ಯುಲೇಷನ್ ಅನ್ನ ಫಾಲೋ ಮಾಡಿಲ್ಲ ಅಂತ. ರೆಗ್ಯುಲೇಷನ್ಗಳನ್ನ, ಏನು ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳನ್ನ ಫಾಲೋ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಬಿಗ್ ಬಾಸ್ ಅನ್ನ ಬಂದ್ ಮಾಡಿಸಿದ್ರು. ಹೌದಾ? ಈ ಸಂಗತಿ ನಮಗೆಲ್ಲ ಗೊತ್ತೈತಿ. ಬಿಗ್ ಬಾಸ್ ಅನ್ನ ಬಂದು ಮಾಡಿಸಿದ್ರು, ಆಮೇಲೆ ವಾಪಸ್ ಚಾಲ್ತಿನೂ ಮಾಡಿಸಿದ್ರು. ಈಗ ನಮಗೆ ಇರ್ತಕ್ಕಂಥ ಡಿಸ್ಕಷನ್ ವಿಷಯ ಈ ಬಿಗ್ ಬಾಸ್ ಅಲ್ಲ. ಈ ಬಿಗ್ ಬಾಸ್ ದ ಮೂಲಕ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧ್ಯಯನ ಮಾಡ್ಬೇಕಾಗೈತಿ. ಹೌದಾ? ಯಾಕಂತಂದ್ರೆ ಎಕ್ಸಾಮಿಗೆ ಬರೋದೇ ಹಿಂಗೆ, ಇಶ್ಯೂ ಒಂದಿರ್ತೈತಿ, ಬಿಹೈಂಡ್ ದ ಬ್ಯಾಕ್ ರೀಸನ್ಸ್ ಬೇರೆ ಇರ್ತವೆ. ಏನು? ಬಿಗ್ ಬಾಸ್ ಬಂದ್ ಆಗಕ್ಕೆ ಕಾರಣ ಏನಪ್ಪಾ ಅಂತಂದ್ರ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋದು. ಹೌದಾ? ಹಂಗಾದ್ರೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನ ಯಾವಾಗ ಸ್ಥಾಪನೆ ಮಾಡಿದ್ರು, ಯಾವ ಕಾಯ್ದೆಯ ಮೂಲಕ ಸ್ಥಾಪನೆ ಮಾಡಿದ್ರು ಅನ್ನೋದು ನಮಗೆ ಎಕ್ಸಾಮ್ ಬರ್ತಕ್ಕಂಥ ವಿಷಯ. ಈಗ ನಾವು ಅದನ್ನ ಚರ್ಚೆ ಮಾಡಬೇಕು. ಈ ಬಿಗ್ ಬಾಸ್ ಮನಿ ಹಾಳು ಮಾಡೋ ಕೆಲಸಗಳನ್ನು ನಾವು ನೋಡೋದಿಲ್ಲ, ಅದ್ರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇಲ್ಲ. ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಕೆಲಸ ಅಥವಾ ವಿಷಯ ಯಾವ್ದಪ್ಪ ಅಂತಂದ್ರೆ, ಈ ಬಿಗ್ ಬಾಸ್ ಬಂದಾಗ ಕಾರಣ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಕ್ಕಂಥದ್ದು ಒಂದು ಸ್ಟ್ಯಾಟ್ಯೂಚರಿ ಬೋರ್ಡ್, ಅದನ್ನೇನು ಶಾಸನಾತ್ಮಕ ಮಂಡಳಿ, ಅದು ಏನ್ ಕೆಲಸ ಮಾಡಿತ್ತು ಅನ್ನೋದರ ಬಗ್ಗೆ ನೋಡ್ಬೇಕು. ಸ್ಟ್ಯಾಟ್ಯೂಚರಿ ಬೋರ್ಡ್ ಅಂತ ಕರಿತೀವಿ. ಅಂದ್ರೆ ಒಂದು ಕಾಯ್ದೆಯ ಮೂಲಕ ಸ್ಥಾಪನೆ ಆಗಿರ್ತಕ್ಕಂಥ ಮಂಡಳಿಗಳು ಇವೆಲ್ಲ. ಅಂದ್ರೆ ಸಂವಿಧಾನ ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಆದ್ರೆ ಒಂದು ಕಾಯ್ದೆಯನ್ನ ಪಾಸ್ ಮಾಡೋ ಮೂಲಕ, ಒಂದು ಆಕ್ಟ್ ಅನ್ನ ಪಾಸ್ ಮಾಡೋ ಮೂಲಕ, ಬಿಲ್ ಅನ್ನ ಪಾಸ್ ಮಾಡೋ ಮೂಲಕ, ಅದನ್ನ ಆ ಕಾಯ್ದೆಯ ಮೂಲಕ ಇಂತಹ ಮಂಡಳಿಗಳನ್ನ ಸ್ಥಾಪನೆ ಮಾಡಿರ್ತಾರೆ. ಯಾವುದು? ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದು ಏನೈತಿ, ಎಲ್ಲಿಂದ ಯಾವ ಕಾಯ್ದೆ ಇದಕ್ಕೆ ಸ್ಥಾಪನೆಗೆ ಅನುವು ಮಾಡಿಕೊಡ್ತೈತಿ, ಆಮೇಲೆ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ಅಷ್ಟೇ. ಬಿಗ್ ಬಾಸ್ ಚರ್ಚೆ ಅಲ್ಲ. ನಮ್ ಬಿಗ್ ಬಾಸ್ ದ ಮೂಲಕ ಏನ್ ಮಾಡ್ಬೇಕಾಗೈತಿ ಅಂದ್ರೆ, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದ ಚರ್ಚೆ ಮಾಡ್ಬೇಕಾಗೈತಿ. ಅದೇನೈತಿ ಅಂತ ನೋಡೋಣ. ಏನದು? ಮಾಲಿನ್ಯ ನಿಯಂತ್ರಣ ಮಂಡಳಿ ಕರ್ನಾಟಕ. ಯಾವುದು? ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣಾ ಮಂಡಳಿ ಅಂತೇಳಿ. ಇದನ್ನ ಯಾವಾಗ ಸ್ಥಾಪನೆ ಮಾಡಿದ್ರು ಅಂತಂದ್ರ 1974ರಲ್ಲಿ. ಯಾವಾಗ ಸ್ಥಾಪನೆ ಆಯ್ತು ಅಂತಂದ್ರೆ 1974ರಲ್ಲಿ. ಸ್ಥಾಪನೆಗೆ ಕಾರಣವಾದ ಕಾಯ್ದೆ ಯಾವ್ದಪ್ಪ ಅಂತಂದ್ರೆ ವಾಟರ್ ಆಕ್ಟ್. ವಾಟರ್ ಆಕ್ಟ್ ಅಂತ ಕರಿತೀವಿ. ಇದರ ಪೂರ್ತಿ ಹೆಸರು, ಈ ವಾಟರ್ ಆಕ್ಟ್ ನ ಪೂರ್ತಿ ಹೆಸರು ಏನಪ್ಪಾ ಅಂತಂದ್ರ, ವಾಟರ್ ಪ್ರಿವೆನ್ಷನ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ 1974 ಅಂತೇಳಿ. ಹೌದಾ? ಇದನ್ನ ಕೇಂದ್ರ ಸರ್ಕಾರ ಪಾಸ್ ಮಾಡಿತ್ತು. ಇದು ಎದ್ರ ಸಂಬಂಧಪ್ಪ ಅಂತಂದ್ರೆ, ವಾಟರ್ಗೆ, ನೀರಿಗೆ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನ ನಿಯಂತ್ರಣ ಮಾಡೋ ಸಲುವಾಗಿ. ಯಾಕಂತಂದ್ರೆ ಅವಾಗ ಯಾವುದೇ ನಿಯಂತ್ರಣ ಕಾಯ್ದೆಗಳು ಇರುವುದಿಲ್ಲ. ಆಗ ಏನ್ ಮಾಡಿದ್ರು ಅಂದ್ರೆ, ಎಲ್ಲಾ ಫ್ಯಾಕ್ಟರಿಗಳು ತಮ್ಮ ವಿಷಕಾರಿತ ಫ್ಯಾಕ್ಟರಿಯಿಂದ ಹೊರ ಬರ್ತಕ್ಕಂಥ ನೀರುಗಳನ್ನ ನದಿಗೆ ಸೇರಿಸೋದ್ರಿಂದ ಅತಿ ಹೆಚ್ಚು ಮಾಲಿನ್ಯ ನದಿಗಳಿಗೆ ಉಂಟಾಗ್ತಿತ್ತು. ಇದರಿಂದ ಏನಾಕಿತ್ತು ಅಂತಂದ್ರೆ, ಜನರ ಜೀವನದ ಮೇಲೆ ಪರಿಣಾಮಗಳನ್ನ ಬೀರ್ತಿತ್ತು. ಜನರ ಜೀವನಗಳ ಮೇಲೆ. ಯಾಕಂತಂದ್ರೆ ಅದ ಪೊಲ್ಯೂಷನ್, ಕಂಟ್ಯಾಮಿನೇಟೆಡ್ ವಾಟರ್ನ ಕುಡಿಯೋದ್ರಿಂದ, ಅಂದ್ರೆ ರಾಸಾಯನಿಕ ಮಿಶ್ರಿತ ನೀರನ್ನ ಕುಡಿಯೋದ್ರಿಂದ ಮನುಷ್ಯರ ಸ್ಥಿತಿಗತಿ ಬಹಳ ಹದಗೆಡ್ತಿತ್ತು. ಇದಕ್ಕೆ ಕಂಟ್ರೋಲ್ ಮಾಡಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, 1974 ಏನ್ ಮಾಡಿದ್ರು, ವಾಟರ್ ಆಕ್ಟ್ ಅಂತ ಒಂದು ಕಾಯ್ದೆಯನ್ನ ಪಾಸ್ ಮಾಡಿದ್ರು. ಯಾರು? ಸೆಂಟ್ರಲ್ ಗವರ್ಮೆಂಟ್ ದವರು. ಅದ್ರ ಪೂರ್ತಿ ಹೆಸರು ಏನಪ್ಪಾ ಅಂತಂದ್ರ, ವಾಟರ್ ಪ್ರಿವೆನ್ಷನ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ 1974 ಅಂತೇಳಿ. ಈ ಪೊಲ್ಯೂಷನ್, ಈ ಒಂದು ವಿಶೇಷ ಹೇಳ್ತೀನಿ, 1970ರಿಂದ 1980 ಮಧ್ಯದಲ್ಲಿ, ಅಪ್ ಟು 80 ಅನ್ನೋದಕ್ಕಿಂತ 90 ಮಧ್ಯದಲ್ಲಿ ಈ ವಾತಾವರಣಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದಿಷ್ಟು ಕಾಯ್ದೆಗಳೆಲ್ಲನೂ ಪಾಸ್ ಆಗ್ತವೆ. 1973ರಲ್ಲಿ ಪ್ರಾಜೆಕ್ಟ್ ಟೈಗರ್ ಆಕ್ಟ್, ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಬರ್ತೈತಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ವಾತಾವರಣವನ್ನ ಕಾಯ್ದಿರ್ತಕ್ಕಂಥ, ವಾತಾವರಣ ಅಂತಂದ್ರೆ ಈ ಹುಲಿಯನ್ನ ಕಾಯ್ಕೊಂಡ್ರಿ ಅಂತಂದ್ರೆ, ಟೈಗರ್ ಪ್ರಾಜೆಕ್ಟ್ ಅನ್ನ ಮೇಂಟೈನ್ ಮಾಡಿದ್ರಿ ಅಂತಂದ್ರೆ, ಇಡೀ ಏನು ಎನ್ವಿರಾನ್ಮೆಂಟ್ ಅನ್ನ ಮೇಂಟೈನ್ ಮಾಡಿದಂಗೆ ಆಕೈತಿ ಅಂತೇಳಿ ಪ್ರಾಜೆಕ್ಟ್ ಟೈಗರ್ ಅನ್ನ ಜಾರಿಗೆ ತಗೊಂಡ್ರು. ಅದನ್ನ ಸೈಡ್ ಇರಲಿ, ಅದು ಸೈಡ್ ಮ್ಯಾಟರ್. ಅದನ್ನ ಎನ್ವಿರಾನ್ಮೆಂಟ್ ಹೇಳ್ಬೇಕಾದ್ರೆ ಹೇಳ್ತೀನಿ. ಈ 1970ರಿಂದ 90 ಮಧ್ಯದಲ್ಲಿ ಈ ವಾತಾವರಣಕ್ಕೆ ಸಂಬಂಧಿಸಿರತಕ್ಕಂಥ ಕೆಲವೊಂದಿಷ್ಟು ಕಾಯ್ದೆಗಳೆಲ್ಲನೂ ಜಾರಿ ಆಗ್ತವೆ. 1974ರಿಂದ 70ರಿಂದ 90 ಮಧ್ಯದಲ್ಲಿ. ಹಂಗ ಇದು ವಿಶ್ವದಲ್ಲಿನೂ ಕೂಡ ನಡೀತೈತಿ. ಇದೇ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ವಿಶ್ವದಲ್ಲಿನೂ ಕೂಡ ನಡೀತೈತಿ. ಎನ್ವಿರಾನ್ಮೆಂಟ್ ಡೇ, ಆಮೇಲೆ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ಸ್ಥಾಪನೆ ಆಗ್ತವೆ. ಈ ಇಸ್ವಿಯನ್ನು ನೆನ್ಪಿಟ್ಕೋರಿ, 1970ರಿಂದ 1990 ಮಧ್ಯದಲ್ಲಿ. ವಿಶ್ವದಲ್ಲಿ ಆಗಿರ್ತಕ್ಕಂಥ ಪರಿವರ್ತನೆಗಳು ಕೂಡ ಭಾರತದಲ್ಲಿ ಇಂಪ್ಯಾಕ್ಟ್ ಮಾಡ್ತವೆ, ಪ್ರಭಾವ ಬೀರ್ತವೆ. ಆ ಪ್ರಭಾವದ ಆಧಾರದ ಮೇಲೆ 1974ಕ್ಕೆ ಪೊಲ್ಯೂಷನ್ ಕಂಟ್ರೋಲ್, ಪ್ರಿವೆನ್ಷನ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ 1974 ಅಂದ್ರೆ ವಾಟರ್ಗೆ ಸಂಬಂಧಪಟ್ಟಿರತಕ್ಕಂಥ ಕಾನೂನನ್ನ ಜಾರಿಗೆ ತಗೊಂಡ್ಬರ್ತಾರೆ. ಆ ಕಾನೂನಲ್ಲಿ ಒಂದು ಕಲಂ ಬರೀತಾರೆ, ಏನಪ್ಪಾ ಅಂತಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರಬೇಕು ಅಂತೇಳಿ. ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸಂಬಂಧಿಸಿದಂತೆ ಏನ್ ಮಾಡ್ತಾರೋ ಅಂತಂದ್ರೆ, ಸೆಂಟ್ರಲ್ದವರು
ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನು 1974ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾಕಂದ್ರೆ ಆ ವಾಟರ್ ಆಕ್ಟ್ ನಲ್ಲಿನೇ ಒಂದು ಒಂದು ಕಾಲಮ್ ಅನ್ನು ಯಾಡ್ ಮಾಡಿರ್ತಾರೆ. ಏನಪ್ಪಾ ಅಂತಂದ್ರೆ ಈ ಪೊಲ್ಯೂಷನ್ ಅನ್ನು ಕಂಟ್ರೋಲ್ ಮಾಡಕ್ಕೆ ಒಂದು ಬೋರ್ಡ್ ಅನ್ನ ಸ್ಥಾಪನೆ ಮಾಡಬೇಕು. ಆ ಸ್ಥಾಪನೆಯಲ್ಲಿ ಆ ಬೋರ್ಡ್ಗೆ ಸಂಬಂಧಿಸಿದಂತೆ ಅದರ ಕಾರ್ಯಕಲಾಪಗಳನ್ನ ಅದರಲ್ಲೂ ವಿಸ್ತೃತವಾಗಿ ಬರೀತಾರೆ. ಅವ್ರು ಏನ್ ಬರೀತಾರೆ ಅಂತ ಅದರ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರದವರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ CPCB ನೆನಪಿಟ್ಕೊರಿ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 1974ರಲ್ಲಿ ಸ್ಥಾಪನೆ ಮಾಡ್ತಾರೆ. ಹೌದಾ? ನಂತರ ಏರ್ ಆಕ್ಟ್ ಪಾಸ್ ಆಕೈತಿ. ಏರ್ ಆಕ್ಟ್ ಅಂದ್ರೆ ಗಾಳಿ, ಅದು ಸೇಮ್ ವಾಟರ್ ಪೊಲ್ಯೂಷನ್ ಕಂಟ್ರೋಲ್ ಅಂಡ್ ವಾಟರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್, ಸಾರಿ ಒಂದ್ ಸೆಕೆಂಡ್, ವಾಟರ್ ಪ್ರಿವೆನ್ಷನ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ತರಾನೇ ಏರ್ ಪ್ರಿವೆನ್ಷನ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ 1900 ಇಸ್ವಿ. ಒಂದ್ ಸೆಕೆಂಡ್, ಈ ಏರ್ ಆಕ್ಟ್ 1981 ಪಾಸ್ ಆಕೈತಿ. ಅದೇ ರೀತಿ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಪಾಸ್ ಆಕೈತಿ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ EPA ಆಕ್ಟ್. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕಾಯ್ದೆಗಳನ್ನ ಜಾರಿಗೆ ತಂದು ಇದರಲ್ಲಿ ಇರ್ತಕ್ಕಂಥ ವಿಷಯಗಳಲ್ಲಿ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡೋದನ್ನ CPCBಗೆ ವಹಿಸಿಕೊಡ್ತಾರೆ. ಯಾವುದು? ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ವಹಿಸಿಕೊಡ್ತಾರೆ. ಇದು 1974ರಲ್ಲಿ ವಾಟರ್ ಆಕ್ಟ್ ನ ಮೂಲಕ ಸ್ಥಾಪನೆ ಆಗಿರ್ತೈತಿ. ಈ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆಗೆ ಎಲ್ಲ ಕಾರ್ಯಗಳನ್ನ ಪೊಲ್ಯೂಷನ್ಗೆ ಸಂಬಂಧಿಸಿದಂತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಮಾಡುವ ಕಾರ್ಯಗಳನ್ನ ಇದಕ್ಕೆ ವಹಿಸಿಕೊಡ್ತಾರೆ. ಹೌದಾ? ಯಾಕಂತಂದ್ರೆ 1986ರಲ್ಲಿ ಎನ್ವಿರಾನ್ಮೆಂಟ್ ಹಾಳಾಗ್ತಕ್ಕಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರವನ್ನು CPCBಗೆ ವಹಿಸಿಕೊಡ್ತಾರೆ. ಏರ್ ಆಕ್ಟ್ ಅನ್ನ ಜಾರಿಗೆ ತಗೊಂಡು ಗಾಳಿಯಲ್ಲಿ ವಿಷಪೂರಿತ ರಾಸಾಯನಿಕಗಳನ್ನ ಸೇರುವುದರ ವಿರುದ್ಧವಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಮೇಂಟೈನ್ ಮಾಡುವ ಸಲುವಾಗಿ ಕಾಯ್ದೆಗಳನ್ನ ರೂಲ್ಸ್ ಮತ್ತು ರೆಗ್ಯುಲೇಷನ್ ಗಳನ್ನ ತರುವ ಸಲುವಾಗಿ ಆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಆ ಅಧಿಕಾರಗಳನ್ನು ಕೊಟ್ಟು ಬಿಡ್ತಾರೆ. ಹೌದಾ? ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಅದೇ ರೀತಿ ಆಗಿದೆ. ಏನಪ್ಪಾ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 1974ರಲ್ಲಿ ಸ್ಥಾಪನೆ ಆಗ್ತೈತಿ. ಈ ಬಿಗ್ ಬಾಸ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಮುಂಜಾನೆ ಜಳಕ ಮಾಡೋದಾಗ್ಲಿ, ಮುಸುರಿ ನೀರಾಗ್ಲಿ, ಅದನ್ನ ವಾಟರ್ ಟ್ರೀಟ್ಮೆಂಟ್ ಆಗ್ಲಾರ್ದೆ ನದಿಗೆ ಸೇರಾಕೈತಿ ಅನ್ನೋದರ ಆಧಾರದ ಮೇಲೆ ಅದನ್ನ ಬಂದ್ ಮಾಡಿಸಿದ್ರು. ಹೌದಾ? ಅಲ್ಲಿ ಟ್ರೀಟ್ಮೆಂಟ್ ಸೆಂಟರ್ಗಳೇ ಇಲ್ಲ, ವಾಟರ್ ಟ್ರೀಟ್ಮೆಂಟ್ ಸೆಂಟರ್ಗಳೇ ಇಲ್ಲ ಅಂತ ಹೇಳಿ ಬಂದ್ ಮಾಡಿಸಿದ್ರು. ಬಂದ್ ಮಾಡಿಸಿದಾದ ನಂತರ DC ಅವರ ಆದೇಶದ ಪ್ರಕಾರ ತಹಶೀಲ್ದಾರ್ ಅವರು ಬಂದ್ ಮಾಡಿಸಿದ್ರು. ಬಂದ್ ಮಾಡಿಸಿದ ನಂತರ ಮುಂದೆ 2 ದಿನದಾಗ ಸ್ಟಾರ್ಟ್ ಆಗಿಬಿಡ್ತೈತಿ. ಅದು ಏನು ಬಿಗ್ ಬಾಸ್ ಕಾರ್ಯಕ್ರಮ ಮತ್ತೆ 2 ದಿನದಾಗ ಸ್ಟಾರ್ಟ್ ಆಗ್ತೈತಿ. ಅಂದ್ರೆ 2 ದಿನದ ಒಳಗಾಗೇನೆ ವಾಟರ್ ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಸೆಂಟರ್ ಗಳನ್ನ ಇವರು ಸ್ಥಾಪನೆ ಮಾಡಿದ್ರು. ಅದನ್ನ ಅವರು ಅಬ್ಸರ್ವೇಷನ್ ಮಾಡಿ ಎಲ್ಲಾ ಸರಿ ಐತಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟರು ಅಂತ ನಂಗೆ ಅರ್ಥ ಆಗ್ತೈತಿ. ಇದು ಹೌದಾ? ಅದು ಸಾಧ್ಯನಾ ಅಂತ? ಎಲ್ಲಾನು ಸಾಧ್ಯ. ದ ನೆಕ್ಸಸ್ ಅನ್ನೋದು ಸಂಬಂಧ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಕೈತಿ. ಇಲ್ಲೇನಾಕೈತಿ ಅಂತಂದ್ರೆ ಪೊಲಿಟಿಷಿಯನ್ಸ್ ಅಂಡ್ ಆಕ್ಟರ್ಸ್ ಮೀಡಿಯಾ ಮಧ್ಯದೊಳಗ ಯಾವ ರೀತಿ ಸಂಬಂಧ ಐತಿ ಅನ್ನೋದನ್ನ ನೀವು ನೋಡಬಹುದು. ಹೌದಾ? 2 ದಿನದಾಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಬಂದ್ ಮಾಡಿರ್ತಾರೆ. ಅದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೀ ತೆಗೆದು ಲಿಟ್ರಲಿ ಸೀಲ್ ಮಾಡಿರ್ತಾರೆ. ಕೋರ್ಟ್ ಆರ್ಡರ್ ಪ್ರಕಾರ ಹೆಂಗ್ ಸೀಲ್ ಮಾಡಿರ್ತಾರ ಹಂಗ ಲಿಟ್ರಲಿ ಸೀಲ್ ಮಾಡಿರ್ತಾರೆ. ಸೀಲ್ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನ 2 ದಿನದ ನಂತರ, ಕೇವಲ 2 ದಿನ 48 ಅವರ್ಸ್ ನಂತರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮತ್ತೆ ವಾಪಸ್ ಓಪನ್ ಮಾಡ್ತಾರೆ. ಏನಂತ ಅಟ್ರ ಒಳಗೇನೆ ಅದು ಹೆಂಗ್ ಅವರು ವಾಟರ್ ಟ್ರೀಟ್ಮೆಂಟ್ ಮಾಡುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಕೊಂಡ್ರು. ಆಮೇಲೆ ಅದನ್ನ ಹೆಂಗ್ ಇವ್ರು ಅಬ್ಸರ್ವ್ ಮಾಡಿದ್ರು, ವೀಕ್ಷಣೆ ಮಾಡಿನೇ ಪರ್ಮಿಷನ್ ಕೊಡ್ಬೇಕಲ್ಲ, ಹೆಂಗ್ ಮಾಡಿದ್ರು ಅದೆಲ್ಲ ಗೌನ, ಅದೆಲ್ಲವೂ ನಮಗೆ ತಿಳಿದು ಬರೋದೇ ಇಲ್ಲ. ಹೌದಾ? ಬಂದ್ ಆಗಿರೋದು ಆಮೇಲೆ ಸ್ಟಾರ್ಟ್ ಆಗಿರೋದು 2 ತಿಳಿದು ಬರುತ್ತೆ. ಇನ್ನು ನಮ್ಮ ಎಕ್ಸಾಮ್ ಪರ್ಪಸ್ ಏನ್ ಇಂಪಾರ್ಟೆಂಟ್ ಅಂತಂದ್ರ ಈ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ ಕಾಯ್ದೆಯ ಪ್ರಕಾರ ಸ್ಟಾರ್ಟ್ ಆಗೈತಿ ಅಂತಂದ್ರೆ ವಾಟರ್ ಪ್ರಿವೆನ್ಷನ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ 1970 ಪ್ರಕಾರ ಸ್ಟಾರ್ಟ್ ಆಗೈತಿ. ಆಮೇಲೆ ಅದಕ್ಕೆ ಯಾವ್ಯಾವ ಕೆಲಸ ಕೊಟ್ಟಾರಪ್ಪ ಅಂತಂದ್ರ ಅದ್ರ ವಾಯು ಮಾಲಿನ್ಯಕ್ಕೆ, ಆಮೇಲೆ ಗಾಳಿ ಮಾಲಿನ್ಯ, ಆಮೇಲೆ ಜಲ ಮಾಲಿನ್ಯಕ್ಕೆ ಸಂಬಂಧಿಸಿದಂತ ನೀತಿ ನಿಯಮಗಳನ್ನು ರೂಪಿಸುವ ಮತ್ತು ಅದನ್ನ ನಿಯಂತ್ರಿಸುವ ಎಲ್ಲ ರೂಲ್ಸ್ ಗಳನ್ನ ತಗೊಂಡ್ಬರುವ ಅಧಿಕಾರವನ್ನ ಅದಕ್ಕೆ ಕೊಟ್ಟಾರ. ಇದು ನೆನಪಿನಲ್ಲಿ ಇರಬೇಕು. ಇದಿಷ್ಟು ನಮಗೆ ಎಕ್ಸಾಮಿಗೆ ಬರ್ತಕ್ಕಂಥ ವಿಷಯ. ಹೌದಾ? ಇನ್ನು ಬಿಗ್ ಬಾಸ್ ಸ್ಟಾರ್ಟ್ ಆಗೈತೋ ಬಿಟ್ಟೈತೋ ಅದನ್ನ ಯಾರು ನಮಗೆ ಕೇಳಂಗೂ ಇಲ್ಲ. ನೀವು ಅದ್ರ ಮೇಲೆ ಇಂಟ್ರೆಸ್ಟ್ ಇಟ್ಕೊಳಕ್ ಹೋಗ್ಬೇಡ್ರಿ. ಒಂದ್ 10-15 ಮಂದಿನ ಕರ್ಕೊಂಡ್ಬಂದು ಮನ್ಯಾಗ ಜಗಳ ಮಾಡ್ಸಕೈತಿ, ಅದ್ರ ಮೇಲೆ TRP ತಗೊಂಡು ಲಾಭ ಗಳಿಸ್ತಕ್ಕಂಥ ವ್ಯವಸ್ಥೆಗಳು ಎಲ್ಲಾನು ಅದಾವೆ. ಅದನ್ನ ನೋಡಿ ಎಷ್ಟೋ ಜನ ಹಾಳಾಗತ್ತಾರ, ಏನಾಗತ್ತಾರ, ಅದು ನೋಡಿ ಏನಾಗತ್ತೈತಿ ಅಂದ್ರೆ ಮನಿ ಒಳಗೂ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಯಾವ. ಅದ್ರ ಬಗ್ಗೆ ಮಾತಾಡೋದಿಲ್ಲ, ನಾವು ಮಾತಾಡಬಾರ್ದು. ಹೋಗ್ಲಿ, ಏನೈತಿ ಅಂತಂದ್ರೆ ನಮಗೆ ಎಕ್ಸಾಮ್ ಪರ್ಪಸ್ ಏನ್ ಇಂಪಾರ್ಟೆಂಟೋ ಅದನ್ನ ಮಾತ್ರ ಹೇಳಿವಿ. ಏನಪ್ಪಾ ಅಂತಂದ್ರೆ ಈ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾವ್ದ್ರ ಪ್ರಕಾರ ಸ್ಟಾರ್ಟ್ ಆಗೈತಿ ಅಂದ್ರೆ ವಾಟರ್ ಆಕ್ಟ್ ಪ್ರಕಾರ ಸ್ಟಾರ್ಟ್ ಆಗೈತಿ. ಏರ್ ಆಕ್ಟ್ 1981 ಪಾಸ್ ಆಗೈತಿ. ಆಮೇಲೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ 1986 ಪಾಸ್ ಆಗೈತಿ. ಇದಿಷ್ಟು ನಮಗೆ ನೆನಪಿರಬೇಕು. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.